ಇನ್ನೊಂದು ಪ್ರಕರಣ ಇದೆ. ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಇನ್ನೊಂದು ಪ್ರಕರಣ ಕರ್ನಾಟಕದಲ್ಲೇ ಆಗಿರೋದು. ಏನು? ಪೋಷಕರು ಬೈದ್ರು ಅನ್ನೋ ಕಾರಣಕ್ಕೋಸ್ಕರ ಅಕ್ಕ ತನ್ನ 9 ವರ್ಷದ ತಮ್ಮನ ಕರ್ಕೊಂಡ್ಬಿಟ್ಟು 12 ವರ್ಷದ ಅಕ್ಕ ಆಧಾರ್ ಕಾರ್ಡನ್ನು ಇಟ್ಕೊಂಡ್ಬಿಟ್ಟು ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಟ್ಯೂಷನ್ಗೆ ಹೋಗಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ಬೈದಿದ್ದಕ್ಕೆ ಅವ್ರು ಮನೆ ಬಿಟ್ಟು ಹೋಗಿರೋದು. ಈ ಆಧಾರ್ ಕಾರ್ಡ್ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರ ಮಾಡಿರೋದು ಫ್ರೀ ಬಸ್ ಇದೆಯಲ್ಲ, ಹೆಣ್ಣುಮಕ್ಕಳು ಮಹಿಳಾ ಸಬಲೀಕರಣ. ಇಲ್ಲಿ 12 ವರ್ಷದ ಬಾಲಕಿ ಅದನ್ನು ಎಲ್ಲೋ ಮನೆ ಬಿಟ್ಟು ಹೋಗೋಕ್ಕೆ ಬಳಕೆ ಮಾಡ್ಕೊಂಡಿದ್ದಾಳೆ. ಹೇಗೆ ಮಿಸ್ಯೂಸ್ ಆಗುತ್ತೆ ನೋಡ್ಕೊಳ್ಳಿ. ಆಮೇಲೆ ಪೊಲೀಸರು ಹುಡುಕಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ, ಪೋಷಕರ ಹತ್ರ ಸೇರಿಸಿದ್ದಾರೆ. ಪರಿಸ್ಥಿತಿಗಳು ಹೆಂಗಾಗುತ್ತೆ ನೋಡಿ ನಿಮ್ಮ ಫ್ರೀಗಳು. ಅದಿಲ್ಲದೆ ಇದ್ದಿದ್ರೆ ಕಂಡಕ್ಟರ್ ಕೇಳ್ತಾ ಇದ್ನಾ, ಎಲ್ಲಿ ಹೋಗ್ತಾ ಇದೆಯಮ್ಮ, ಯಾರು ನೀನು, ದುಡ್ಡಿಲ್ಲ ಅಂದರೆ ಗೊತ್ತಾಗಿರೋದಾ? ನೀವು ಮಾಡುವಂಥದ್ದು ಹೇಗಾಗಿದೆ ಅಂತ ನೋಡ್ಕೊಳ್ಳಿ. ತುಂಬ ಕೇಸ್ಗಳಿದ್ದಾವೆ. ಇದೊಂದು ಸ್ಟೋರಿ ನೋಡಿ ಫಸ್ಟ್. ಈಗಿನ ಕಾಲದ ಮಕ್ಕಳಿಗೆ ಬೈಯೋದೇ ತಪ್ಪ. ಟ್ಯೂಷನ್ಗೆ ಹೋಗದಿದ್ದಕ್ಕೆ ಪೋಷಕರ ಬೈಗುಳ. ಕೋಪಗೊಂಡು ಮನೆ ಬಿಟ್ಟು ಹೋದ ಅಕ್ಕ ತಮ್ಮ. ಫ್ರೀ ಬಸ್ ಅಂತ ಆಧಾರ್ ಕಾರ್ಡ್ ಕೊಂಡೊಯ್ದ ಅಕ್ಕ. ಮಕ್ಕಳಿಗೆ ಬೈಯೋದೇ ತಪ್ಪ. ಈಗಿನ AI ಕಾಲದ ಮಕ್ಕಳ ಮನಸ್ಥಿತಿಗೆ ಏನಾಗ್ತಾ ಇದೆಯೋ ಗೊತ್ತಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ. ಹೌದು, ಬೆಂಗಳೂರಿನ ಮಾರತ್ತಹಳ್ಳಿಯ ಅಶ್ವಥ್ ನಗರದಲ್ಲೂ ಕೂಡ ಇದೇ ರೀತಿಯ ಘಟನೆ ನಡೆದಿದೆ. ಟ್ಯೂಷನ್ಗೆ ಹೋಗಲಿಲ್ಲ ಅಂಥೇಳಿ ಅಪ್ಪ ಅಮ್ಮ ಬೈದ್ರು ಅಂಥೇಳಿ ಮನೆ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಇಬ್ಬರೂ ಕೂಡ ಅಪ್ರಾಪ್ತರೇ. ಪೋಷಕರು ಬೈದ್ರು ಅಂಥೇಳಿ 9 ವರ್ಷದ ತಮ್ಮನನ್ನ ಕರೆದುಕೊಂಡು 13 ವರ್ಷದ ಅಕ್ಕ ಮನೆ ಬಿಟ್ಟು ಹೋಗಿದ್ದಾಳೆ. ಹೆತ್ತವರ ಬೈಗುಳಕ್ಕೆ ಮನೆ ಬಿಟ್ಟ ಮಕ್ಕಳು. ಟ್ಯೂಷನ್ಗೆ ಹೋಗೋದಕ್ಕೆ ಪೋಷಕರಿಂದ ಬೈಗುಳದಿಂದ ನೊಂದು ಮನೆ ಬಿಟ್ಟು ಹೋಗುವ ನಿರ್ಧಾರ. 9 ವರ್ಷದ ತಮ್ಮನ ಜೊತೆಗೆ ಮನೆ ಬಿಟ್ಟ 13 ವರ್ಷದ ಅಕ್ಕ. ಫ್ರೀ ಬಸ್ ಅಂಥೇಳಿ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋದ ಅಕ್ಕ. 9 ವರ್ಷದ ಬಾಲಕನಿಗೆ ಟಿಕೆಟ್ ಪಡೆಯದೆ ಪ್ರಯಾಣ. ಮಾರತ್ತಹಳ್ಳಿಯ ಅಶ್ವಥ್ ನಗರದಿಂದ ತೆರಳಿದ್ದ ಅಕ್ಕ ತಮ್ಮ. ಫೆಬ್ರವರಿ 1ರಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೋದ ಮಕ್ಕಳು. ಶಿವಮೊಗ್ಗ ಸೇರಿದಂತೆ ಚಿತ್ರದುರ್ಗದ ಕಡೆಗೆ ತೆರಳಿದ ಮಕ್ಕಳು ಕಾಣದ ಬಗ್ಗೆ HAL ಠಾಣೆಗೆ ಪೋಷಕರಿಂದ ದೂರು. ಜಾಲತಾಣದಲ್ಲಿ ಮಕ್ಕಳು ನಾಪತ್ತೆ ಮಾಹಿತಿ ಹಂಚಿಕೊಂಡ ಪೊಲೀಸರು. ಚಿತ್ರದುರ್ಗದಲ್ಲಿ ಮಕ್ಕಳಿರುವ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಆಧರಿಸಿ ಚಿತ್ರದುರ್ಗದಿಂದ ಅಕ್ಕ ತಮ್ಮನನ್ನು ಕರೆತಂದ ಪೊಲೀಸರು. ಠಾಣೆ ಕರೆತಂದು ಪೋಷಕರಿಗೆ ಮಕ್ಕಳನ್ನು ಒಪ್ಪಿಸಿದ HAL ಪೊಲೀಸರು. ಟ್ಯೂಷನ್ಗೆ ಹೋಗಲ್ಲ ಅಂತ ಹಠ ಹಿಡಿದಂಥ ಮಕ್ಕಳಿಗೆ ಪೋಷಕರು ತಿಳಿ ಹೇಳಿದ್ದಕ್ಕೆ ಬೇಸರಗೊಂಡಂಥ ಇಬ್ಬರು ಮಕ್ಕಳು ಮನೆ ಬಿಟ್ಟು ಹೋಗಿರುವಂಥ ಘಟನೆ ಬೆಂಗಳೂರಿನ ಮಾರತ್ತಹಳ್ಳಿಯ ಅಶ್ವಥ್ ನಗರದಲ್ಲಿ ನಡೆದಿರುವಂಥದ್ದು. ಇದೇ ಫೆಬ್ರವರಿ 1ನೇ ತಾರೀಕು 6 ವರ್ಷದ ಬಾಲಕ ಮತ್ತು 13 ವರ್ಷದ ಬಾಲಕಿ ಮನೆ ಬಿಟ್ಟು ಬಸ್ ಹತ್ತಿ ಹೋಗಿರ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಬಾಲಕಿ ಏನಿದ್ಲು 13 ವರ್ಷದ ಬಾಲಕಿ ತನ್ನ ಆಧಾರ್ ಕಾರ್ಡ್ನ ತೆಗೆದುಕೊಂಡು KSRTC ಬಸ್ ಮುಖಾಂತರ ಆಕೆ ಮನೆ ಬಿಟ್ಟು ಹೋಗಿರ್ತಾಳೆ. ಈ ವಿಚಾರ ತಿಳಿದಂಥ ಪೋಷಕರು HAL ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದರು. ಪೊಲೀಸರು ಕೂಡ ತನಿಖೆ ಮುಂದುವರಿಸಿದಂಥ ವೇಳೆಯಲ್ಲಿ ಎರಡೂ ಮಕ್ಕಳು ಕೂಡ ಚಿತ್ರದುರ್ಗದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಆ ನಿಟ್ಟಿನಲ್ಲೇ ತನಿಖೆ ಮುಂದುವರಿಸಿ ಚಿತ್ರದುರ್ಗದಲ್ಲಿ 6 ವರ್ಷದ ಬಾಲಕ ಮತ್ತು 13 ವರ್ಷದ ಬಾಲಕಿ ಏನಿದ್ರು ಅವರಿಬ್ಬರನ್ನು ಕೂಡ ರಕ್ಷಣೆ ಮಾಡಿ ಮನೆಗೆ ಕರ್ಕೊಂಡ್ಬಂದಿರುವಂಥದ್ದು. ಹೀಗೆ ಪೋಷಕರು ಬೈದ್ರು ಅಂಥೇಳಿ ಮನೆ ಬಿಟ್ಟ ಅಕ್ಕ ತಮ್ಮನ ಪ್ರಕರಣ ಸುಖಾಂತ್ಯ ಕಂಡಿದೆ. ಆದರೆ ಪೋಷಕರು ಮಕ್ಕಳೊಡನೆ ಮಾತನಾಡುವಾಗ ತಾಳ್ಮೆ ಇರಬೇಕು. ಒಳ್ಳೆಯ ಮಾತುಗಳಲ್ಲಿಯೇ ಮಕ್ಕಳಿಗೆ ಬುದ್ಧಿ ಹೇಳೋದು ಉತ್ತಮ. ಇಲ್ಲದಿದ್ದರೆ ಕಣ್ಮುಂದೆಯೇ ಮಕ್ಕಳು ಇಲ್ಲದಂತಾಗಬಹುದು. ಇನ್ನು ಅಪ್ರಾಪ್ತ ಮಕ್ಕಳ ಮನಸ್ಥಿತಿ ಹೀಗೆ, ಅವ್ರು ಯಾಕೆ ದುಡುಕಿನ ನಿರ್ಧಾರವನ್ನು ಕೈಗೊಳ್ತಾರೆ? ಈ ಬಗ್ಗೆ ಮನೋತಜ್ಞರು ಪೋಷಕರಿಗೆ ಕೆಲವೊಂದು ಸಲಹೆ ಕೊಟ್ಟಿದ್ದಾರೆ. ಪೋಷಕರು ಹೆಚ್ಚಿನ ಸಮಯವನ್ನ ಮಕ್ಕಳೊಡನೆ ಕಳಿಬೇಕು. ಮಕ್ಕಳಿಗೆ ಒಳ್ಳೆಯ ಮಾತಿನಲ್ಲಿ ಬುದ್ಧಿವಾದವನ್ನು ಹೇಳಬೇಕು. ಮಕ್ಕಳ ಮೇಲೆ ಒತ್ತಡ ಹಾಕೋದು ಬೇಡ. ಒಬ್ಬೊಬ್ಬ ವಿದ್ಯಾರ್ಥಿಗೆ ಒಂದೊಂದರಲ್ಲಿ ಆಸಕ್ತಿ ಇರುತ್ತೆ. ಅದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಫಸ್ಟ್ ಏನಪ್ಪ ಅಂದರೆ ಪೋಷಕರು ಕೂಡ ಮಕ್ಕಳ ಜೊತೆ ಹೆಲ್ತಿ ಟೈಮ್ನ ಸ್ಪೆಂಡ್ ಮಾಡಬೇಕು, ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು. ಮನೆಗೆ ಬಂದ ಮೇಲೆ ಮಕ್ಕಳ ಜೊತೆ ಆಟ ಆಡಬೇಕು, ಮಕ್ಕಳ ಜೊತೆ ಹೋಮ್ವರ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಊಟ ಮಾಡುವಾಗ ಫೋನ್ನ ನೋಡಬಾರ್ದು, ಕೊಡಬಾರ್ದು. ಮಾಡ್ಲಿಂಗ್ ಅಂತ ಅಂದರೆ ನೀವು ಏನು ಮಾಡ್ತೀರಾ ಮಕ್ಕಳು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಸೊ ಮನೆಗೆ ಬಂದ ಮೇಲೆ ಫೋನ್ ನಾವೇನಕ್ಕೆ ಯೂಸ್ ಮಾಡ್ತೀವಿ? ವರ್ಕ್ಗೋಸ್ಕರ ಯೂಸ್ ಮಾಡ್ತೀವಿ. ಯಾವುದೋ ಒಬ್ಬ ವ್ಯಕ್ತಿ ಜೊತೆ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು. ಮತ್ತು 9 ಗಂಟೆ ಅಥವಾ ಬೆಡ್ರೂಮಲ್ಲಿ ಫೋನ್ ಯೂಸೇಜನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಮೊಬೈಲ್ ಯೂಸೇಜನ್ನ ನಾವು ಕಮ್ಮಿ ಮಾಡ್ಬೋದು. ಒಟ್ಟಾರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರೆ. ಆದರೆ ಬುದ್ಧಿ ಇರದ ವಯಸ್ಸಿನಲ್ಲಿ ಕೈಗೊಂಡ ದುಡುಕಿನ ನಿರ್ಧಾರದಿಂದ ಜೀವ ಮತ್ತು ಜೀವನ ಎರಡನ್ನೂ ಕೂಡ ಕಳೆದುಕೊಳ್ತಾ ಇರೋದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.